ಕೆಆರ್ಪುರ ಗೊಂದಲದ ಗೂಡಾಗಿರುವ ಕೆಆರ್ಪುರ ಸಂತೆ ಮಾರುಕಟ್ಟೆ ಗಡಿ ಸುಂಕ ವಸೂಲಾತಿಯಲ್ಲಿ ಗುತ್ತಿಗೆದಾರರ ವಿರುದ್ಧ ಅಕ್ರಮ ಹಣ ವಸೂಲಿ ಆರೋಪ. ಇಂದು ಕೆಆರ್ಪುರ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾ ಸ್ವಪ್ನ ನೇತೃತ್ವದಲ್ಲಿ ಸಂತೆ ಅಳತೆ ಕಾರ್ಯ ಒಟ್ಟು 3 ಜಾಗದಲ್ಲಿ ಅಳತೆ ಮಾಡಿರುವ ಜೆಸಿ ಸುಧಾ ತಂಡ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರಮೇಶ್ ಆದೇಶದಂತೆ ಸಂತೆ ಅಳತೆ ಸ್ಥಳೀಯ ಅಧಿಕಾರಿಗಳು ಸೇರಿ ಬಿಟ್ದಾರರು ಗುತ್ತಿಗೆದಾರರ ಸಮ್ಮುಖದಲ್ಲಿ ಅಳತೆ. ಇಲ್ಲಿನ ಸಮಸ್ಯೆ ಕುರಿತು ಆಯುಕ್ತರ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೆಸುತ್ತೇವೆ, ಬಳಿಕ ಸಮಸ್ಯೆಗೆ ಮುಕ್ತಿ. ಕೆಆರ್ಪುರದಲ್ಲಿ ಜೆಸಿ ಡಾಕ್ಟರ್ ಸುಧಾ ಮಾಧ್ಯಮಗಳಿಗೆ ಸ್ಪಷ್ಟನೆ. ಗಡಿ ದಾಟಿ ಅಕ್ರಮ ಸುಂಕ ವಸೂಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸ್ಥಳೀಯ ವ್ಯಾಪಾರಿಗಳು ಹಾಗೂ ರೈತರು. ಇವತ್ತು ಸತತವಾಗಿ 2 ತಿಂಗಳ ಹೋರಾಟದ ಪ್ರತಿಫಲವಾಗಿ ಕಮಿಷನರ್ ಅವರು ಇವತ್ತು ಅಳತೆ ಮಾಡಿರಿ ಅಂತ ಹೇಳಿದ್ರು. 1.250 ಅಂದರೆ 1.25 ಕಿಲೋಮೀಟ್ರು ವೆಂಗನಕೆರೆ ಪಾರ್ಕಿಂದ ಐ.ಟಿ.ಐ ಗೇಟ್ವರೆಗೂ. ಐ.ಟಿ.ಐ ಗೇಟ್ ಅಂದರೆ ಕೃಷ್ಣರಾಜಪುರ ಸರ್ಕಾರಿ ಆಸ್ಪತ್ರೆ ಹೊಂದ್ಕೊಂಡಂತೆ ಇರುವಂಥ ಒಂದು ಗೇಟು, ಐ.ಟಿ.ಐ ಗೇಟು. ಆ ಗೇಟ್ವರೆಗೂ 1250 ಮೀಟ್ರ್ ಬಂದಿದೆ. ಇವತ್ತು ಜೆ.ಸಿ ಮೇಡಮ್ ಅಂದರೆ ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಈ ಒಂದು ಸರ್ವೆ ಕಾರ್ಯಕ್ರಮ ನಡೆದು ಮುಗಿದಾದ್ಮೇಲೆ ಮುಗಿತಾ ಇದ್ದಂಗೆ ಅಲ್ಲಿ ಗಲಾಟೆಗಳು. ಬೇಕಂತಲೇ ಯಾರು ಗುತ್ತಿಗೆ ತಗೊಂಡಿದ್ದಾರೆ ಅವ್ರು ಬೇಕಂತಲೇ ಗಲಾಟೆ ಎಬ್ಬರಿಸಿ, ದೊಂಬಿ ಎಬ್ಬರಿಸಿ, ನಮ್ಮನ್ನೆಲ್ಲ ಎದುರಿಸಿ ಬೆದರಿಸಿ ಆ ರೀತಿ ಆಗಿರೋದ್ರಿಂದ ಮೇಡಮ್ ಅವರು ಕಮಿಷನರ್ ಹತ್ರ ಒಂದು 3 ದಿವಸ ಟೈಮ್, 3 ದಿವಸದೊಳಗಡೆ ನಿಮ್ಗೆಲ್ಲರಿಗೂ ಒಂದು ಮೀಟಿಂಗ್ ಕರೆದು ಕಮಿಷನರ್ ಅವ್ರ ಹತ್ರನೇ ನೇರವಾಗಿ ಇಟ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಮಾರ್ಕ್ ಹಾಕ್ಬೇಕು ಅಂದ್ಬಿಟ್ಟು ಹೇಳಿದ್ದಾರೆ. ಇವಾಗ ನೀವು ನೋಡ್ಬೇಕಂದ್ರೆ ಐ.ಟಿ.ಐ ಗೇಟಿಂದ ಹಿಡಿದ್ಬಿಟ್ಟು ಐ.ಟಿ.ಐ ರೈಲ್ವೆ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿಂದ 2 ಕಿಲೋಮೀಟರ್ವರೆಗೂ ದಿನ ಅಕ್ರಮವಾಗಿ ದಿನಕ್ಕೆ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರೆ. ತಿಂಗಳಿಗೆ 30 ಲಕ್ಷ ರೋಲ್ ಕಾಲ್ ಮಾತ್ರ ವಸೂಲಿ ಮಾಡ್ತಾರೆ. ಇದರಿಂದ ಅದರಲ್ಲಿ ಇವ್ರು ಕೊಡಬೇಕಾಗಿದ್ರೆ ಐ.ಟಿ.ಐ ಗೇಟ್ ಅಂತ ಹಾಕಿದ್ದಾರೆ. ವರ್ಕ್ ಆರ್ಡ್ರಲ್ಲಿ ಕೊಡಬೇಕಾಗಿದ್ರೆ ಐ.ಟಿ.ಐ ಫ್ಯಾಕ್ಟ್ರಿ ಗೇಟ್ ಅಂತ ಬರೆದ್ಬಿಟ್ಟವ್ರು. ಯಾರು? ಡಬ್ಬಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಇದು ಐ.ಟಿ.ಐ ಗೇಟ್ಗೂ ಐ.ಟಿ.ಐ ಫ್ಯಾಕ್ಟ್ರಿ ಗೇಟ್ಗೂ 2 ಕಿಲೋಮೀಟರ್ ಬರುತ್ತೆ. 2 ಕಿಲೋಮೀಟರ್ ಅವ್ರಿಗೆ ವಸೂಲಿ ಮಾಡಲಿ ಅಂದ್ಬಿಟ್ಟೆ ಕೊಟ್ಟಿರೋದು ಡಬ್ಬಲಿ ಅವರು. ಅದಕ್ಕೋಸ್ಕರ ಅವ್ರಿಗೂ ಏನೋ ತಿಂಗಳಿಗೇನೋ ಇವರನ್ನ ಫಿಕ್ಸ್ ಮಾಡ್ಕೊಂಡವ್ರೆ ಅನಿಸುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇವಾಗ 1.1 ಕಿಲೋಮೀಟರ್ ಏನು ಫಿಕ್ಸ್ ಮಾಡಿದ್ರೆ ತಾವು, ಆ 1.25 ಕಿಲೋಮೀಟರ್ ಮೇಲೆ 1 ಇಂಚ್ ಕೂಡ ಅವ್ರಿಗೆ ಎಲ್ಲೂ ಕೊಡಬಾರ್ದು. ಕೂಡಲೇ ಮಾರ್ಕ್ ಹಾಕ್ಬಿಟ್ಟು ಯಾರಾದರೂ ಅಕ್ರಮವಾಗಿ ವಸೂಲಿ ಮಾಡಿದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬರೆದು ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತೊಗೊಳ್ಬೇಕು. ಯಾಕಂದರೆ ಅಕ್ರಮ ವಸೂಲಾತಿ ಅನ್ನೋದು ಒಂದು ದಂಧೆ ಆಗಿಬಿಟ್ಟಿದೆ 1-2 ವರ್ಷದಿಂದ. ಈ ದಂಧೆಯನ್ನು ಕೂಡಲೇ ನಿಲ್ಲಿಸಬೇಕು. ಈ ದಂಧೆ ಮಾಡೋದ್ರಿಂದ ರೌಡಿಗಳು, ಪುಂಡ್ರು, ಪೋಖ್ರಿಗಳು ಹೆಚ್ಚಾಗ್ತಾರೆ. ಅದಕ್ಕೋಸ್ಕರ BBMP ಅವ್ರು ಕೂಡಲೇ ಎಚ್ಚೆತ್ಕೊಂಡು 1.25 ಕಿಲೋಮೀಟರ್ ಎಲ್ಲರಿಗೂ ಬರುತ್ತೆ, ಅಲ್ಲರಿಗೂ ಫಿಕ್ಸ್ ಮಾಡಿಸ್ಬಿಟ್ಟು ಗಡಿ ಫಿಕ್ಸ್ ಮಾಡಿಬಿಟ್ಟು ಆ ಗಡಿ ಒಳಗಡೆ ಅವ್ರು ಎಲ್ಲಾದರೂ ಕಲೆಕ್ಷನ್ ಮಾಡ್ಕೊಂಡು ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಆಮೇಲೆ ಬಿಲ್ ಕೊಡ್ತಾ ಇಲ್ಲ, ಒಬ್ಬರು ಕೂಡ ಇದುವರೆಗೂ ಬಿಲ್ ಕೊಟ್ಟಿಲ್ಲ. ಆಮೇಲೆ ಫೋನ್ಪೇ ಮಾಡಿದ್ರೆ ಫೋನ್ಪೇ ಮಾಡಬಾರ್ದು ಅನ್ನೋದಕ್ಕೆ ಅವ್ರಿಗೇನು ಅಧಿಕಾರ ಇದೆ? ಇವ್ರು ಕಟ್ಟೋದು ಆನ್ಲೈನಲ್ಲಿ GST ಸಮೇತ. ನಾವು ಹೆಂಗೆ ಕಟ್ತೀವೋ ಅವ್ರಿಗೆ ಬೇಕಾಗಿಲ್ಲ, ನಾವು ಕಟ್ಟಿಸ್ತೀವೋ ಇನ್ನೊಬ್ರು ಕಟ್ಟಿಸ್ತೀವೋ ಅವ್ರಿಗೇನು ಬೇಕಾಗಿರೋದು? ಇದೇನು ಅವ್ರ ಆಸ್ತಿನ? ಇದು BBMP GBA ಆಸ್ತಿ ಆಗಿರೋದ್ರಿಂದ ನಮ್ಗೆ ಯಾರಿಗಾದ್ರೂ ಹಕ್ಕಿದೆ ಕೇಳೋದಕ್ಕೆ. ಇವ್ರು ಕೇಳಬೇಡ ಅನ್ನೋದಕ್ಕೆ ಇವ್ರಿಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ ಗುತ್ತಿಗೆದಾರರಿಗೆ. ಅದಕ್ಕೋಸ್ಕರ ಕೂಡಲೇ ಅದನ್ನು ಗಡಿಯನ್ನು ಗುರುತಿಸ್ಬೇಕು. ಒಂದು 2 ದಿವಸದೊಳಗಡೆ ಗಡಿಯನ್ನು ಗುರುತಿಸಿ ಆ ಗಡಿ ಒಳಗಡೆನೆ ಅವರು ಕಲೆಕ್ಷನ್ ಮಾಡ್ಕೊಳ್ಳೋಂಗೆ ಮಾಡಬೇಕು. ಕಮಿಷನರ್ ಸಾಹೇಬ್ ಇದನ್ನು ಟೆಂಡರನ್ನು ಕರೆದಿದ್ವಿ. ಅದ್ರ ಕಾರ್ಯಾದೇಶ ನಾವು ಫೆಬ್ರವರಿಯಲ್ಲಿ ಕೊಟ್ಟಿದ್ವಿ. ಸಂತೆ ಎಲ್ಲಿಂದ ಎಲ್ಲಿಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿ ಇದ್ದದ್ರಿಂದ ಮಾನ್ಯ ಆಯುಕ್ತರು ಪೂರ್ವ ನಗರ ಪಾಲಿಕೆ ಆದೇಶ ಕೊಟ್ಟಿದ್ದರು, ಒಂದು ಅಳತೆ ಕಾರ್ಯನ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ದಿನ ನಮ್ಮ ಪ್ರಾಜೆಕ್ಟ್ಸ್ನವರು, ಈವನ್ ನಮ್ಮ SWMನವರು, ಹಾಗೆ ನಮ್ಮ ಎಲ್ಲ ರೆವಿನ್ಯೂ ವಿಭಾಗದವರು, ಬಿಡುದಾರರು ಮತ್ತು ಕಂಪ್ಲೇಂಟ್ದಾರರು ಎಲ್ಲರ ಸಮಕ್ಷಮದಲ್ಲಿ ಇವತ್ತು ನಾವು ಅಳತೆ ಕಾರ್ಯನ ಮಾಡಬೇಕಾಗಿ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ನಮ್ಮ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗನ್ನು ತಗೊಂಡು ಇಲ್ಲಿ ಆಗಬೇಕಾಗಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕಂತ ಕೇಳ್ಕೊಂಡಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಸದ್ಯಕ್ಕೆ ಜನಗಣತಿ ಸ್ವಲ್ಪ ಟೇಕ್ ಆಫ್ ಆಗುವಂಥ ಸಂದರ್ಭ ಇರೋದ್ರಿಂದ ಈ 1-2-3 ದಿನ ಕಳೆದು ಒಂದು ಡೇಟನ್ನು ನಿಗದಿ ಮಾಡ್ತಾರೆ. ವೆಂಗನಕೆರೆ ಪಾರ್ಕ್ ಏನಿದೆ ಅಲ್ಲಿಂದ ಮೊದಲನೇ ಅಳತೆ ನಾವು ITI ವರೆಗೂ ಮಾಡಿದ್ದೀವಿ. ಅದಾದ ನಂತರ 1/4 ಕಿಲೋಮೀಟರ್ ಮುಂದುವರೆದು ಒಂದು ಅಳತೆಯನ್ನು ಮಾಡಿದ್ದೀವಿ. ಕಾರ್ಯಾದೇಶದಲ್ಲಿರೋ ITI ಫ್ಯಾಕ್ಟ್ರಿವರೆಗೂ ಕೂಡ ನಾವು ಅಳತೆಯನ್ನು ಮಾಡಿದ್ದೀವಿ. ಈ 3 ಅಳತೆಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಮೀಟಿಂಗನ್ನು ಮಾಡ್ತೇವೆ. ಥ್ಯಾಂಕ್ ಯು.